ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕಾರ್ಯಕರ್ತರೇ ಅಸಮಾಧಾನಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಸಂಸದ ಸ್ಥಾನಕ್ಕೆ ಹೆಚ್ಚಾಗಿದೆ ಆಕಾಂಕ್ಷಿಗಳ ಸಂಖ್ಯೆ ಮುನ್ನೆಲೆಗೆ ಬಂದಿದೆ. ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಅವರ ಹೆಸರು ದಕ್ಷಿಣ ಕನ್ನಡ ಸಂಸದ ಸ್ಥಾನಕ್ಕೆ ಈಗ ಆಕಾಂಕ್ಷಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಕಟೀಲ್ ವಿರುದ್ಧ ಅಸಮಾಧಾನ ಜಾಸ್ತಿ ಆಗ್ತಿದೆ. ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕ ಬಿ ನಾಗರಾಜ್ ಶೆಟ್ಟಿ ಈಗ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ನಾಗರಾಜ್ ಶೆಟ್ಟಿ. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಗೆ ಈಗ ನಾಗರಾಜ್ ಶೆಟ್ಟಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ, ಟಿಕೆಟ್ ಅನ್ನ ಕೇಳಿದ್ದಾರೆ. ನ್ಯೂಸ್ 18 ಜೊತೆ ನಾಗರಾಜ್ ಶೆಟ್ಟಿ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡಿ. ರಾಜ್ಯ ಬಿಜೆಪಿಯ ಶಕ್ತಿ ಕೇಂದ್ರ ಮಂಗಳೂರಲ್ಲಿ ಲೋಕಸಭಾ ಚುನಾವಣೆಯ ಎಲ್ಲ ಚಟುವಟಿಕೆಗಳು ಆರಂಭಗೊಂಡಿದೆ. ಈ ನಡುವೆ ಈ ಬಾರಿ ಅಭ್ಯರ್ಥಿಯ ಆಯ್ಕೆ ಬದಲಾವಣೆ ಮಾಡಬೇಕೆಂಬ ಕೂಗು ಕಾರ್ಯಕರ್ತರಿಂದಲೇ ಕೇಳಿ ಬರ್ತಾ ಇದೆ. ಮಾಜಿ ಸಚಿವರಾದಂಥ ಬಿ ನಾಗರಾಜ್ ಶೆಟ್ಟಿ ಅವರು ಸದ್ಯ ನಾಗರಾಜ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೀವು ಈ ಬಾರಿ ಲೋಕಸಭೆಗೆ ಆಕಾಂಕ್ಷಿ ಇದ್ದೀರಾ, ಹೇಗೆ? ಪ್ರಾಮಾಣಿಕವಾಗಿ ನಮ್ಮ ದೇಶದ ಚಿಂತನೆ ಮಾಡ್ತಾ ಇರುವಂಥ ಈ ಸಮಯದಲ್ಲಿ 2024 ಲೋಕಸಭಾ ಚುನಾವಣೆ ಭಾಳ ಪ್ರಾಮುಖ್ಯವನ್ನು ಪಡೆದಿದೆ. ದೇಶದ ಪ್ರಧಾನಿಯಾಗಿ ಸನ್ಮಾನ್ಯ ಮೋದಿಯವರು ಕಳೆದ 14 ವರ್ಷದಿಂದ ಮಾಡಿದಂಥ ಸಾಧನೆಗಳು, ಬದಲಾವಣೆಗಳು ಮತ್ತು ದೇಶದ ರಕ್ಷಣೆ ಮತ್ತು ಅನೇಕ ಕಾನೂನುಗಳನ್ನು ಬದಲಾಯಿಸಿ ದೇಶವನ್ನೇ ಜಗತ್ತಿಗೆ ಒಂದು ತೋರಿಸುವಂಥ ವ್ಯವಸ್ಥೆ ಸನ್ಮಾನ್ಯ ಮೋದಿಯವರು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬರುವ ಚುನಾವಣೆಯಲ್ಲಿ ಅವರಿಗೆ 100ಕ್ಕೆ 100 ಬಹುಮತ ಸಿಗಬೇಕು, 380ರಿಂದ 400 ಸೀಟ್ ಸಿಗಬೇಕು ಅಂತ ನಮ್ಮ ಅನೇಕ ಹಿರಿಯ BJP ಕೇಂದ್ರ ನಾಯಕರ ಮತ್ತು ರಾಜ್ಯ ನಾಯಕರ ಒಂದು ಮನಸ್ಸಿನ ಒಂದು ಇದು ಆಸೆ. ಸೊ ಆ ದೃಷ್ಟಿಯಿಂದ ಈಗ ಕಾರ್ಯಕರ್ತರು ಏನು ಚಿಂತನೆ ಮಾಡ್ತಾ ಇದ್ದಾರೆ ಅಂತೆ, ನಮ್ಮ ಹತ್ರ ಬಂದು ನೀವು ಯಾಕೆ ನಿಲ್ಲಬಾರ್ದು, ಯಾಕೆ ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳುವ ಒಂದು ಮಾತು ಬರ್ತಾ ಇದೆ. ಆದರೆ ನಾವು ಭಾಳ ಸ್ವಸ್ಥ ಇದ್ದೇವೆ. ನಾವು ರಾಜಕೀಯದಲ್ಲಿ ಭಾಳಷ್ಟು ವರ್ಷ ಸೇವೆ ಮಾಡಿದ್ದೇವೆ, ಸಂಘ ಪರಿವಾರದಿಂದ ಬಂದಿದ್ದೇವೆ. ನಮಗೆ ಸಂಘ ಪರಿವಾರದ ಆದೇಶ ಇಲ್ಲದೆ, ಅವರದ್ದು ನಮಗೆ ವಿಶೇಷವಾದಂಥ ಪರ್ಮಿಷನ್ ಇಲ್ಲದೆ ನಾವು ಚುನಾವಣೆಗೆ ಹೋಗಲಿಕ್ಕೆ ಅಸಾಧ್ಯ. ಸೊ ಆದರೂ ಕೂಡ ಇವತ್ತು ಕಾರ್ಯಕರ್ತರ ಒತ್ತಡ ಮತ್ತು ಅನೇಕ ನಮ್ಮ ಹಿರಿಯ ನಾಯಕರುಗಳ ಒತ್ತಡದಿಂದ ತಾವು ನಿಲ್ಲಬೇಕು ಎಂಬ ವಿಚಾರ ಬರ್ತಾ ಇದೆ. ಸೊ ಅದಕ್ಕೆ ನಂದು ಒಂದೇ ಒಂದು ಉತ್ತರ, ನನಗೆ ಹಿರಿಯರ ಅವಕಾಶ ಕೊಡಬೇಕು. ಎರಡನೇದಾಗಿ ಕಾರ್ಯಕರ್ತರು ಒಪ್ಪಬೇಕು ನಾನು ನಿಲ್ಲಬೇಕು ಅಂತ. ಮೂರನೇದಾಗಿ ನಮ್ಮ ಸಂಘ ಪರಿವಾರದ ಒಂದು ವಿಶೇಷವಾದಂಥ ನನಗೆ ಪರ್ಮಿಷನ್ ಅವಶ್ಯಕತೆ ಇದೆ. ಸಂಘ ಪರಿವಾರ ಕರೆದಲು ಕೇಳಿಕೊಡಬೇಕು, ಏನಂತ ಹೇಳಿದ್ರೆ ನೀನು ನೆಕ್ಸ್ಟ್ MP ಸೀಟ್ಗೆ ನಿಲ್ಲಬೇಕು ಅಥವಾ ಕಂಟೆಸ್ಟ್ ಮಾಡಬೇಕು ಅಂತ. ಸೊ ಅದಿಲ್ಲದೆ ನಾವು ಅದರ ಮೇಲೆ ಹೆಚ್ಚು ಆಸಕ್ತಿಯಲ್ಲಿಲ್ಲ. ಆದರೆ ಜನ ಹೇಳ್ತಾ ಇದ್ದಾರೆ, ನೀವು ಸೂಕ್ತ ವ್ಯಕ್ತಿ, ನಿಷ್ಠಾವಂತನಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ, ಭ್ರಷ್ಟಾಚಾರ ರಹಿತವಾದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ ಮತ್ತು ಕಾರ್ಯಕರ್ತರನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ನೋಡಿದ್ದೀರಿ. ಅದು ಯೋಚಿಸಿದ ಅವಶ್ಯಕತೆ ಮತ್ತು ದೇಶದ ಏಳಿಗೆಗಾಗಿ, ದೇಶದ ಅಭಿವೃದ್ಧಿಗಾಗಿ ಸ್ವಲ್ಪ ಉತ್ತಮವಾದಂಥ ಕೆಲವು ವಿಶೇಷವಾಗಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದರೆ ಮುಂದೆ ಬರುವಂಥ 5 ವರ್ಷದಲ್ಲಿ ಏನು ಕನಸನ್ನು ಕಾಣ್ತಾ ಇದ್ದಾರೆ ಸನ್ಮಾನ್ಯ ಮೋದಿಯವರು, ಆ ನನಸಾಗಲಿಕ್ಕೆ ಸುಲಭ ಆಗುತ್ತೆ ಅಂತ ಅನೇಕ ಹಿರಿಯರ ಒಂದು ಮಾತು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದ್ದೇನೆ ಅಷ್ಟೇ. ನೀವು ಈ ಬಾರಿ ಆಕಾಂಕ್ಷಿ, ಆದರೆ ತಾವು ಟಿಕೆಟ್ ಕೇಳಲ್ಲ, ಕೊಟ್ಟರೆ ನಿಲ್ತೀರಿ ಅನ್ನೋ ನಿಲುವು ಸತ್ಯ ಅದು. ಯಾಕಂದರೆ ನಾನು ಆಕಾಂಕ್ಷಿ ಅಂತ ಈಗ ಜನರ ಮೆಚ್ಚುಗೆ, ಜನರ ಒಂದು ಅಭಿಪ್ರಾಯದ ಮೇಲೆಗೆ ಮತ್ತು ಜನರ ಒಂದು ಹೆಚ್ಚಿನ ಆಸಕ್ತಿ ಮೇಲೆಗೆ ನಾನು ನನಗೆ ಸಂಘ ಪರಿವಾರ ಹೇಳಿದರೆ ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಹಾಗೆ ಹಿರಿಯರ ನಮ್ಮ ರಾಜ್ಯ ನಾಯಕರ, ಕೇಂದ್ರ ನಾಯಕರ ಕೂಡ ಒಂದು ನಮಗೆ ಇದು ಬೇಕಾಗುತ್ತೆ. ಸೊ ಅವರು ಕೇಳಿದರೆ ನಾನು ನಿಲ್ತೇನೆ ಅಂತ ಹೇಳಿದ್ದೇನೆ. ಆದರೆ ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ, ನಾನು ಕಂಟೆಸ್ಟ್ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದು ಮಾಜಿ ಸಚಿವರು ಬಿ ನಾಗರಾಜ್ ಶೆಟ್ಟಿ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.